ನನ್ನ ಬೆಟ್ಟಿಗೆ ಬಂದ್ರ ಮೆಟ್ಟಿಲೆ ಹೊಡಿತಾನ ನನಗ ನಿನಗ ಸಂಬಂಧ ಇಲ್ಲ ನೋಡ ಇನ್ನ ನಿನ್ನ ಕರಿ ಮಾರಿ ಕನ್ನಡಾಗ ನೋಡಕೋರ ಹೆಣ್ಣ. ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಾರಲ್ಲ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ದಯವಿಟ್ಟು ವಿಡಿಯೋನ ಎಂಟುವರೆಗೆ ನೋಡಿ ಫ್ರೆಂಡ್ಸ್. ಭಾಳಷ್ಟು ಜನ ಬರೀ ಲಿಂಕ್ ತೊಗೊಂಡೋಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತೀರಿ ಫ್ರೆಂಡ್ಸ್. ಆ ಥರ ಮಾಡೋಕ್ಕೋಗಬೇಡಿ ಫ್ರೆಂಡ್ಸ್. ಆದಷ್ಟು ಒಂದು 2 ನಿಮಿಷನಾದರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಲ್ಲ, ಒಂದು ವಿಡಿಯೋ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋ ಸಾಂಗ್ ತುಂಬ ಚೆನ್ನಾಗೈತೆ. ಸೊ ಇವಾಗೂ ಅದೇ ವಿಡಿಯೋಕ್ಕೆ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ ಬನ್ನಿ. ಅಲರ್ಟ್ ಮಿಷನ್ ಓಪನ್ ಮಾಡಿದಾರಲ್ಲ, ಸೊ ನಾನು ಇಲ್ಲಿ ಅಲರ್ಟ್ ಮಿಷನ್ ಲೋಗೋ ಕೊಟ್ಟಿದ್ದೀನಿ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಪ್ಲೇಸ್ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಇಲ್ಲಿ ಏನಪ್ಪ ಅಂದರೆ ಗ್ರೂಪ್ ಕೊಟ್ಟಿದ್ದೀನಿ, ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಲರ್ಟ್ ಮಿಷನ್ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ನಾನು ನಿಮಗೆಲ್ಲ ಗೊತ್ತಿದೆ ಬಾಳವಣ್ಣನ ಫೋಟೋ ರಿಪ್ಲೇಸ್ ಮಾಡ್ಕೊತೀನಿ ಅಂತ. ಸೊ ಅದೇ ಬಾಳವಣ್ಣನ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಬರುತ್ತೆ, ಯಾಕಂದರೆ ಗ್ರೂಪ್ ಬಂದಲ್ಲಿ ಇದೇ ಥರ ಬರುತ್ತೆ. ಇದನ್ನು ನೀವು ಇಲ್ಲಿ ನಾನು ಈ ಥರ ಬೀಟ್ ಕೊಟ್ಟಿರ್ತೀನಿ. ಯಾವ ಥರ ಅಂದರೆ ಈ ಥರ ಬೀಟ್ ಕೊಟ್ಟಲ್ಲಿ ಕರೆಕ್ಟಾಗಿ ಬೀಟಿನ ತಕ್ಕಂಗೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಸಿಯಾಗಿ. ಈ ಥರ ಇಲ್ಲಿ ಮುಂದೆ ಸ್ವೈಪ್ ಮಾಡಿ, ಇಲ್ಲಿ ಕೈ ಮಾರ್ಷಲ್ ಲೋಗೋ ಕೊಟ್ಟಿದ್ದೀನಿ. ಸೊ ಇಲ್ಲಿನೂ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೈ ಮಾರ್ಷಲ್ ಲೋಗೋ ಇದೆ ಅಂತೇಳಿ ಬೇರೆದೇನು ರಿಪ್ಲೇಸ್ ಮಾಡ್ಕೊಕ್ಕೆ ಹೋಗಬೇಡಿ, ಜಸ್ಟ್ ಅದೇನೇ ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಥರ ಇನ್ನು ಮುಂದೆ ಹಿಂಗೆ ಸ್ವೈಪ್ ಮಾಡಿ ಹಂಗೆ ಮುಂದೆ ತಳ್ಳಬೇಕು. ತಳ್ಳಿದ್ರೆ ನಿಮ್ಗೆ ಯಾವ ಫೋಟೋ ಇರುತ್ತೋ ಆ ಫೋಟೋನ ಕ್ಲಿಯರಿಟಾಗಿ ರಿಪ್ಲೇಸ್ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್. ಇಷ್ಟೇ ಇರೋದು ನೋಡಿರಲ್ಲ. ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಆಗೋ ಫ್ರೆಂಡ್ಸ್. ಇಲ್ಲಿ ನೀವು ಕಲರ್ ಇಟ್ಕೊಂಡು ಅಂತಂದರೆ ಕಲರ್ನ ಹಾಕೊಳ್ಬೋದು. ಈ ಥರ ಕಲರ್ ಹಾಕೊಳ್ಬೋದು. ನಾನು ಇಲ್ಲಿ ಗ್ರೀನ್ ಕಲರ್ ಹಾಕ್ತಾಯಿದ್ನಲ್ಲ ಅಕ್ಷರಕ್ಕೆ, ಆ ಥರ ಅಕ್ಷರ ಗ್ರೀನ್ ಎಲ್ಲ ಹಾಕೊಳ್ಬೋದು. ನಿಮ್ಗೆ ಯಾವ ಕಲರ್ ಇರುತ್ತೋ ಆ ಕಲರು, ರೆಡ್ ಕಲರ್ನೂ ಹಾಕ್ಕೊಳ್ಬೋದು. ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ನೋಡಿದಿರ ಫ್ರೆಂಡ್ಸ್. ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆಯ್ತಲ್ಲ. ಇದಾದ ನಂತರ ಇದು ಸೇವ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ವಿಡಿಯೋ ಸೇವ್ ಆಗಿರುತ್ತೆ. ಸೊ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಷ್ಟೇ ಫ್ರೆಂಡ್ಸ್ ಇರೋದು.